ಹಾಯ್ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ಹೇರ್ ಮಾಸ್ಕ್‌ನ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಈ ಹೇರ್ ಮಾಸ್ಕಿಂದ ನಮ್ಮ ಎಲ್ಲ ಥರದ ಕೂದಲಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಆ್ಯಂಡ್ ಹಾಗೆ ಹೇರ್ ತುಂಬ ಡ್ರೈ ಇದ್ದರೆ ಎಲ್ಲದಕ್ಕೂ ಕೂಡ ಇದೊಂದೇ ಹೇರ್ ಮಾಸ್ಕಲ್ಲಿ ಪರಿಹಾರ ಸಿಗುತ್ತೆ. ಸೊ ಬನ್ನಿ ಯಾವ ಥರ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈಗ ನಿಮಗೆ ತೋರಿಸ್ತೀನಿ. ಈ ಸಿಂಪಲ್ ಆಗಿರೋಂಥ ಹೇರ್ ಪ್ಯಾಕಿಗೆ ಇಷ್ಟೇ ಐದು ಇಂಗ್ರೀಡಿಯೆಂಟ್ ಸಾಕಾಗುತ್ತೆ ನಮಗೆ. ಒಂದು ಆಲೋವೆರಾ, ಹಾಗೆ ನೆನೆಸಿರುವಂಥ ಮೆಂತೆಕಾಳು, ಕರಿಬೇವಿನ ಸೊಪ್ಪು, ಎರಡು ಕೆಂಪು ದಾಸವಾಳದ ಹೂವು, ಹಾಗೆ 2 ದಾಸವಾಳದ ಎಲೆ. ಇನ್ನು ಇದರೊಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಇಲ್ಲ ಬೇಡ ಅಂತಂದರೆ ರೈಸ್ ವಾಟರ್ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎರಡು ದಾಸವಾಳದ ಎಲೆ, ಹೂವು ಮತ್ತು ಮೆಂತೆಕಾಳು ಒಂದು ಅದ್ಭುತವಾಗಿರುವ. ಫಸ್ಟಿಗೆ ಆಲೋವೆರಾ ನೋಡಿ ಕಟ್ ಮಾಡಿ ತುಂಬ ಹೊತ್ತಿಟ್ಟಿದ್ನಲ್ಲ, ಇದರಲ್ಲಿ ಯೆಲ್ಲೋಯಿಶ್ ಎಲ್ಲ ಬಂದಿರುತ್ತೆ. ಅದನ್ನು ತೆಗೆದುಬಿಟ್ಟು ಸೈಡ್ಗೆ ಇದು ಮುಳ್ಳೇನಿರುತ್ತೆ ಅದನ್ನೆಲ್ಲ ತೆಗೆದು ಒಳಗಿರೋಂಥ ಜೆಲ್ ಮಾತ್ರ ಹಾಕೊಳ್ಳೋಣ. ಆಲೋವೆರಾ ಜೆಲ್ನ ಕೂಡ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ನೀವು ಅಕ್ಕಿ ಹಿಟ್ಟು ಬೇಡ ಅಂತಂದರೆ ಅಕ್ಕಿ ತೊಳೆದಿರೋ ನೀರನ್ನ ಕೂಡ ಯೂಸ್ ಮಾಡ್ಕೋಬೋದು. ಹೇರ್ ಪ್ಯಾಕ್ ಕೂಡ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ ಬನ್ನಿ. ಫಸ್ಟು ನೀಟಾಗಿ ಹೇರ್ನ ಎಲ್ಲ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡಾದ್ಮೇಲೆ ಒಂದೊಂದೇ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು. ಒಂದೊಂದೇ ಸೆಕ್ಷನ್ ತೆಕ್ಕೊಂಡು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು. ಮೇಯ್ನಾಗಿ ನಾವು ಯಾವುದೇ ಒಂದು ಹೇರ್ ಪ್ಯಾಕ್ ಆದ್ರೂ ಅಷ್ಟೇ ಅಥವಾ ಹೇರ್ ಆಯಿಲ್ ಆದರೂ ಅಷ್ಟೇ, ಮೇಯ್ನಾಗಿ ನಾವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು. ಪಾರ್ಟಿಷನ್ ಮಾಡಿಕೊಂಡು ನೀವು ಹೇರ್ಸಿಗೆ ಅಪ್ಲೈ ಮಾಡಬಾರ್ದು. ಹೇರ್ ಆಯಿಲ್ ಆದರೂ ಅಷ್ಟೇ ಅಥವಾ ಇದಾದ್ರೂ ಅಷ್ಟೇ, ಯಾವುದೇ ರೀತಿ ಹೇರ್ ಪ್ಯಾಕ್ ಆದರೂ ಅಷ್ಟೇ, ಮೇಯ್ನು ಹೇರ್ ರೂಟ್ಗೆ ಅಪ್ಲೈ ಮಾಡಬೇಕು. ಆ್ಯಂಡ್ ಶಾಂಪೂ ಅಪ್ಲೈ ಮಾಡುವಾಗ ರೂಟ್ಗೆ ಅಪ್ಲೈ ಮಾಡಬಾರ್ದು, ಹೇರ್ಸಿಗೆ ಮಾತ್ರ ಅಪ್ಲೈ ಮಾಡಬೇಕು. ಶಾಂಪೂ ಹಾಕೋದ್ರಿಂದ ಹೇರ್ ರೂಟ್ಸ್ ಎಲ್ಲ ದುರ್ಬಲಗೊಳ್ಳುತ್ತೆ. ಹಾಗಾಗಿ ಸೊ ನಾವು ಸೊ ನೆಕ್ಸ್ಟ್ ಡೇ ಎಣ್ಣೆ ಹಚ್ಬಿಟ್ಟು ಶಾಂಪೂನಲ್ಲಿ ವಾಶ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ನೀವು ಕೂಡ ತಪ್ಪದಲ್ಲೇ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ನಾನು ನನ್ನ ಮಗಳು ಇಬ್ಬರು ಹೊರಟಿದ್ದೀವಿ ಶಿವಮೊಗ್ಗಕ್ಕೆ, ಬಿಕಾಸ್ ಆಫ್ ಮ್ಯಾರೇಜ್ ಜಾತ್ರೆ. ಸೊ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ರೆಡಿಯಾಗಿ ಹೊರಟ್ವಿ. ಇನ್ನೇನು ಸಂಜೆ ನಮ್ಮನೆಯವರು ನನ್ನ ಮಗ ಇಬ್ಬರು ಕೂಡ ಬರ್ತಾರೆ. ಸೊ ನಾವು ಬೇಗನೆ ಹೊರಟಿದ್ದೀವಿ. ಬಸ್ ಅಂತೂ ವಿಪರೀತ ರಶ್ ಇತ್ತು. ಮಗಳು ಎತ್ಕೊಂಡಿರೋ ಅಡ್ವಾಂಟೇಜ್ ಮೇಲೆ ಒಂದು ಸೀಟ್ ಕೂಡ ಸಿಕ್ತು. ಸೊ ಎಲ್ಲರೂ ಕೂಡ ಶಿವಮೊಗ್ಗಕ್ಕೆ ಹೋಗುವಂಥವ್ರೆ. ಬಸ್ಸಲ್ಲಿ ಕೂತು ಕೂತು ಯಾವಾಗ ಶಿವಮೊಗ್ಗ ಬರುತ್ತಪ್ಪ ಅಂತ ಅನಿಸ್ತಾ ಇತ್ತು. ಹೊಳೆ ನೋಡಿದ ತಕ್ಷಣ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು. ಸೊ ಇನ್ನು ಬಸ್ ಸ್ಟ್ಯಾಂಡ್ಗೆ ಬಸ್ಸು ತಲುಪಿದ ತಕ್ಷಣ ಎಲ್ಲರೂ ಕೂಡ ಶಿವಮೊಗ್ಗದಲ್ಲಿ ಇಳಿಯೋರೆ. ಬಸ್ ಅಂತೂ ಫುಲ್ ಖಾಲಿ. ಇಷ್ಟು ಅರ್ಜೆಂಟಲ್ಲಿ ನಾವೇನು ಇಳಿದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಧಾನವಾಗಿ ಎಲ್ಲ ಖಾಲಿ ಆದಮೇಲೆ ಲಾಸ್ಟಲ್ಲಿ ಇಳ್ಕೊಂಡ್ವಿ. ಸೊ ಬಸ್ ಸ್ಟ್ಯಾಂಡಿಂದ ಬಸ್ ಇಳಿದು ಹೊರಗಡೆ ಬರ್ತಿದ್ದಂಗೆ ಮಳೆ ಕೂಡ ಬರ್ತಾ ಇತ್ತು. ತುಂಬ ಜೋರಾಗಿ ಏನಲ್ಲ, ಅಲ್ಲಲ್ಲಿ ಒಂದೊಂದು ಹನಿ ಆಗ್ತಾ ಇತ್ತು. ಈ ಬೇಸಿಗೆ ಸುಡು ಬಿಸಿಲಲ್ಲಿ ಇದೆಂಥದಪ್ಪ ಮಳೆ ಅಂತ ಅನ್ಕೊಂಡ್ವಿ. ಅಂದರೂ ಇವತ್ತು ಸ್ವಲ್ಪ ಮೋಡ ಆಗಿತ್ತು, ವಾತಾವರಣ ಮಳೆ ಬರೋ ಥರನೇ ಇತ್ತು. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದ. ಈಗ ಮನೆ ಕಡೆ ಹೊರಟ್ವಿ.
ಪ್ರತಿದಿನ ನಾವು ದೇವಿ ದರ್ಶನಕ್ಕೆ ಹೋಗ್ತಾ ಇರ್ತೀವಿ. ಬಟ್ 2 ವರ್ಷಕ್ಕೊಮ್ಮೆ ಅಮ್ಮನೇ ನಮ್ಮನ್ನೆಲ್ಲ ನೋಡೋಕೆ ಬರ್ತಾಳೆ ಅನ್ನೋದೇ ಒಂಥರ ಖುಷಿ. ನಮ್ಮನೆಗೆ ಯಾರೇ ಬಂದ್ರು ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದೇ ನಮ್ಮನೆ ದೊಡ್ಡ ಯಜಮಾನ್ರು. ಇವ್ರ ಹೆಸರು ರೋಮಿ ಅಂತ ಹೇಳ್ಬಿಟ್ಟು ಇವ್ರ ಮುಖ ಪರಿಚಯ ನಾನು ನಿಮ್ಗೆ ಆಮೇಲೆ ಮಾಡಿಸ್ತೀನಿ. ಸೊ ನಾನು ಬಂದಾಗ ಆಲ್ರೆಡಿ 4:15 ಆಗಿತ್ತು. ಬಂದು ಊಟ ಮಾಡ್ಕೊಂಡೆ. ಸೊ ನಾವೆಲ್ಲ ಬರೋ ಅಷ್ಟರಲ್ಲಿ ನಮ್ಮಮ್ಮ ಅತ್ತೆ ಎಲ್ಲ ಕೂಡ ಆಲ್ಮೋಸ್ಟ್ ಅಡುಗೆನೆಲ್ಲ ಮುಗಿಸಿದ್ರು. ಇನ್ನು ಕರ್ಗಡುಬು ಮಾಡೋದೊಂದು ಬಾಕಿ ಇತ್ತು. ಸೊ ಈವ್ನಿಂಗ್ ಟೀ ಕುಡ್ಕೊಂಡು ಕರ್ಗಡುಬು ಕೂಡ ಮಾಡ್ಕೊಂಡು ಇನ್ನು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಆಲ್ಮೋಸ್ಟ್ ಯಾರು ನೆಂಟರು ಬಂದಿರಲಿಲ್ಲ. ಬೇವಿನ ಸೀರೆ ಇಲ್ವಲ್ಲ ಹಾಗಾಗಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ನಂಬರೇ ಇಲ್ಲ ಎಲ್ಲ ದೇವ್ರು ನೋಡಕ್ ಹೋಗ್ತಾ ಇದ್ದಾರೆ. ಸೊ ಆಟೋದಲ್ಲಿ ಬಂದ್ವಿ. ನಾವು 6 ಜನ ಬಂದ್ವಿ, ನನ್ನ ಚಿಕ್ಕ ತಮ್ಮನೂ ಸೇರಿ. ನಮ್ಮ 5 ಜನಕ್ಕೆ ಬಾಡಿ ಗಾರ್ಡ್ ಅವನೊಬ್ನೇನೆ ಈಗ ಸದ್ಯಕ್ಕೆ. ನನ್ನ ತಮ್ಮ ಅವನು ಕೂಡ ಹೋಗಿದ್ದ ಹೊರಗಡೆ ಫ್ರೆಂಡ್ಸ್ ಜೊತೆ. ಸೊ ಈ ಹಬ್ಬದ ಟೈಮಲ್ಲಿ ಗಂಡ್ಮಕ್ಳು ನಡೆಯಕ್ಕಾಗತ್ತ, ನಾವೇ ಬಂದ್ವಿ. ಅದನ್ನ ಶಮಂತ್ ಬೇಡ ಬೇಡ ಅನ್ಕೊಂಡು ಕೊನೆಗೆ ಹೋಗ್ತಾ ಇದೀವಿ. ದರ್ಶನ ಆದ್ರೆ ಸಾಕು. ಫುಲ್ ಜಾಗರಣೆ ನಮ್ದು. ಅಲ್ಲೋಗಿ ಅಲ್ಲಿ ಏರಿಯಾಗಳಿದಾವೆ, ಅದೇ ಇವ್ರಿಗೆ ಅಲ್ಲೇ ಗ್ರ್ಯಾಂಡ್. ಅಲ್ಲಿ ಬೈತಾರೆ, ಕುರಿ ಕಡಿತಾರೆ, ಅದು ಗೊತ್ತೇ ಆಗಲ್ಲ ಕುರಿ ಕಡಿಯೋದೆಲ್ಲ. ಜನರು ಕೂಗಲ್ಲ. ಅದನ್ನೇ ನೋಡಕ್ ಬಂದಿರೋದು ಮೇನ್. ಇನ್ನೇ ನಾವು ತಂದಿದ್ರು ಅಷ್ಟೇ ಆಗುತ್ತಲ್ಲ ನಂಗ. ಈಗ ನಾವು ಮನೆಯಿಂದ ತರ್ತೀವಿ ಅಂದ್ರೂ ಅಷ್ಟೇ ಆಗುತ್ತಲ್ಲಪ್ಪಿ. 2 ಕಾಯಿ ಅದು ಇದು ಎಲ್ಲ ಅಂದ್ರೂ ಅಷ್ಟೇ. ಓ ಹೆಂಗ್ ಹೋಗೋದೀಗ? ಬಾ ನೋಡೋಣ ಇರು. ಬಾ ಹೋಗ್ಬೋದು. ಸೊ ಅಮ್ಮನ್ ನೋಡಕ್ಕೆ ಎಷ್ಟು ಜನ ಕಾತ್ರದಿಂದ ಕಾಯ್ತಾ ಇದ್ರು, ಹಾಗೆ ನಮ್ಮ ಇಡೀ ಶಿವಮೊಗ್ಗ ಜನ ಈ ಆರ್ಚ್ ನೋಡಕ್ಕೆ ಅಷ್ಟೇ ಕಾತ್ರದಿಂದ ಕಾಯ್ತಾ ಇದ್ರು. ಅಂಡ್ ಬೆಳಗ್ಗೆ ನೋಡೋದಕ್ಕಿಂತ ನೈಟ್ ನೋಡೋದೇ ತುಂಬಾ ಖುಷಿ ಆಗ್ತಾ ಇತ್ತು. ಆ ಕಾಳಿ ಎದ್ದಿ ಬರ್ತಾಳೇನೋ ಅಂತ ಅನ್ನಿಸ್ತಾ ಇತ್ತು, ಮಹಾಕಾಳಿ. ನೈಟ್ ಆ ಆಕಾಶಕ್ಕೆ ಇದಕ್ಕೆ ನಿಜವಾಗ್ಲೂ ಹೇಳಕ್ಕೆ ಪದಗಳೇ ಬರ್ತಿಲ್ಲ. ಮೈಯೆಲ್ಲ ಒಂದ್ ಕ್ಷಣ ರೋಮಾಂಚನ ಆಯ್ತು. ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ನೀವು ಕುತ್ಕೊಂಡು ನೋಡ್ತಿದ್ದೀರಾ, ನಾವು ಲೈನಲ್ಲಿ ಹೋಗ್ತಿದ್ದೀವಿ ಫ್ರೆಂಡ್ಸ್. ನಿಮಗೂ ಮಾರಮ್ಮನ ತೋರಿಸ್ತೀವಿ, ಬರ್ರಿ ಮಾರಮ್ಮನ ತೋರಿಸೇ ಬಿಡೋಣ ಈ ಸಲ. ನೀನಿದೆ ಮನೇಲಿ ಗೊತ್ತಿದ್ದು. ನೀನಿದೆ ಫಸ್ಟ್ ನೋಡ್ತಿರೋದು? ಹಾಂ ನಾನಿದೆ ಫಸ್ಟ್. ನಾನಿದೆ 2ನೇ ಸತಿ ಅವ್ರ ಮನೇಲಿ ನಿಂತಾಗ. ಅವಾಗ ನಿಮ್ಮ ಭಾವ ನಾವೆಲ್ಲ ಬಂದಿದ್ವಿ. ಹಾಂ ಊರಿಗೆ ಬರಬೇಕಾದ್ರೆ ಮುಂಚೆನೆಯ. ಸೊ ಇಷ್ಟೊತ್ತಲ್ಲಿ ರಶ್ ಇರಲ್ಲ, ಬೇಗ ದರ್ಶನ ಮಾಡ್ಕೊಬೋದು ಅಂತ ಬಂದಿದ್ದು ನಮಗೆ ಶಾಕಿಂಗೇ ಕಾದಿತ್ತು. ಸೊ 1 ಅವರ್ ವೆಯ್ಟ್ ಮಾಡಿದ್ವಿ, ಬಟ್ ದರ್ಶನ ಆಗ್ಲಿಲ್ಲ. ಅಮ್ಮನ್ನ ಆ ಕಡೆ ತಿರುಗಿಸೇ ಬಿಟ್ರು. ಅದು ಶಾಸ್ತ್ರಗಳ ಪ್ರಕಾರ ಬೆಳಗ್ಗೆ ಇಷ್ಟೊತ್ತಿಗೆ ದರ್ಶನ ಸ್ಟಾರ್ಟ್ ಆದ್ರೆ, ಬೆಳಗಿನ ಜಾವ 5 ಗಂಟೆಗೆ ದರ್ಶನ ಸ್ಟಾರ್ಟ್ ಆದ್ರೆ ನೈಟ್ 10:30ವರೆಗೂ ದರ್ಶನ ಇರುತ್ತೆ. 10:30 ಆದ್ಮೇಲೆ ನೀವು ಎಷ್ಟೇ 1000 ಜನ ಇದ್ರೂ ಕೂಡ ನಮಗೆ ಆ ದರ್ಶನ ಸಿಗಲ್ಲ. ಯಾಕಂದ್ರೆ ಮೆರವಣಿಗೆ ಹೋಗ್ಬೇಕು. ಇನ್ನ ಬೆಳಗ್ಗೆ ಈಗ 10:30ಗೆ ತೆಗೆದ್ರೆ ಗಂಡನ ಮನೆಗೆ ಹೋಗೋತ್ತಿಗೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆಗತ್ತೆ. ಹಾಗಾಗಿ ಇದು ಅಮ್ಮನ್ ತವ್ರ ಮನೆ, ಕಾಳಿಕಾ ಪರಮೇಶ್ವರಿ ದೇವಸ್ಥಾನ. ಸೊ ಬಂದಿದೀವಲ್ವಾ, ಅಮ್ಮನ ದರ್ಶನ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿದ್ವಿ. ಸೊ ಇಲ್ಲಿ ವಿಡಿಯೋ ನಿಮ್ಗೆ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ತವ್ರ ಮನೇಲಿ ಅಮ್ಮ ಯಾವ ರೀತಿ ಕೂತಿರ್ತಾಳೆ ಅಂತ ಹೇಳ್ಬಿಟ್ಟು. ತವ್ರ ಮನೇಲಿ ಬೆಳಗಿಂದ ಖುಷಿಯಾಗಿ ನಮ್ಮ ಮಾರಮ್ಮನವರು ಕೂತಿರ್ತಾರೆ. ಭಕ್ತರು ತರುವಂತಹ ಮಡ್ಲಕ್ಕಿ, ಸೀರೆ ಎಲ್ಲದನ್ನು ಕೂಡ ತಮ್ಮ ಮಡ್ಲಿಗೆ ಹಾಕಿಸ್ಕೊಂಡು, ಹಾಗೆ ಭಕ್ತರಿಗೆಲ್ಲ ದರ್ಶನ ಕೊಟ್ಟು ಈಗ ಗಂಡನ ಮನೆಗೆ ಹೊರಡೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ನಾವು ಕೂಡ ಅಲ್ಲಿ ಇಲ್ಲಿ ಎಲ್ಲ ಅನ್ನಿಸ್ಕೊಂಡು ಬಂದು ಒಂದ್ ಕಡೆ ನಿಂತಿದ್ದೀವಿ ಅಮ್ಮನ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು. ನೋಡಿದ ಜನ ಎಷ್ಟು ಇದ್ದಾರೆ ಅಂತಂದ್ರೆ, ಬೆಳಗಿನ ಜಾವ ಗಂಡನ ಮನೆಗೆ ಹೋಗೋವರೆಗೂ ಇಷ್ಟೇ ಜನ ಇರ್ತಾರೆ. ಈಗ 10:30ಗೆ ಶುರುವಾಗಿರುವಂತ ಮೆರವಣಿಗೆ ಗಂಡನ ಮನೆಗೆ ಹೋಗೋಷ್ಟರಲ್ಲಿ ಬೆಳಗ್ಗೆ ಜಾವ 5 ಗಂಟೆ ಆಗಿರುತ್ತೆ.
ಅಷ್ಟು ಕ್ರೌಡಲ್ಲೂ ಕೂಡ ಮಕ್ಕಳನ್ನ ಕರ್ಕೊಂಬಂದಿದ್ರು. ನಮಗೆ ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು. ನಾವು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದವರು ಜನದ ಮಧ್ಯೆ ಸಿಗಾಕೋಬಿಟ್ವಿ. ಅಂದರೂ ಒಂದು ಕಾರ್ನರಲ್ಲಿ ನಿಂತಿದ್ವಿ. ಸೊ ಇಲ್ಲಿ ತಾಯಿನ ಒಂದು 15 ನಿಮಿಷಗಳ ಕಾಲ ನಿಲ್ಲಿಸಿರ್ತಾರೆ. ಕರೆಕ್ಟ್ 11 ಗಂಟೆಗೆ ಇಲ್ಲಿ ಒಂದು ಕುರಿನ ಫಸ್ಟ್ ಬಲಿ ಕೊಡ್ತಾರಂತೆ. ನಮಗೂ ಗೊತ್ತಿರಲಿಲ್ಲ, ನಾವು ಸುಮಾರು ಹೊತ್ತಲ್ಲೇ ನಿಂತಿದ್ವಿ. ಆಮೇಲೆ ಹೇಳಿದ ಮೇಲೆ ನಂತರ ನಮಗೂ ಕೂಡ ಗೊತ್ತಾಯಿತು. ಆ್ಯಂಡ್ ನಾವು ಏನೇ ಹೊಸ ಥರ ಲೈಫ್ ಸ್ಟೈಲ್ಗೆ ಚೇಂಜಸ್ ಆಗ್ಬೋದು, ಬಟ್ ಹಳೆ ಶಾಸ್ತ್ರ ಸಂಪ್ರದಾಯ ಅದು ನಡಿಲೇಬೇಕಲ್ವ. ಸೊ ಈಗ ಕಳಸ ಮತ್ತು ಕತ್ತಿ ಎಲ್ಲ ತೊಗೊಂಡು ಬರ್ತಾಯಿದ್ದಾರೆ. ಈಗ ಕುರಿನ ಬಲಿ ಕೊಟ್ಬಿಟ್ಟು ನಂತರ ಮೆರವಣಿಗೆ ಇಲ್ಲಿಂದ ಮುಂದುವರಿಯುತ್ತೆ. ಸೊ ಇಲ್ಲಿ ಬಲಿ ಕೊಟ್ಟ ನಂತರ ಮತ್ತೆ ಮೆರವಣಿಗೆ ಮುಂದುವರಿಯುತ್ತೆ. ಇನ್ನು ಗದ್ಗೆ ಪ್ರವೇಶದವರೆಗೂ ಮಧ್ಯದಲ್ಲಿ ಒಂದೊಂದು ಕುರಿನ ಕಡಿತಾರಂತೆ. ನಾವ್ಯಾವತ್ತೂ ಈ ಮೆರವಣಿಗೆನ ನೋಡಿಲ್ಲ, ನನ್ನ ತಮ್ಮ ಎಲ್ಲ ನೋಡಿದ್ದಾನೆ, ಅವ್ನು ಹೇಳ್ತಾನೆ ಇದ್ದಾನೆ, ನಮ್ಮ ಆಂಟಿ ಮಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.